ಸೊ ಅವರ ಒಂದು ಆ ಮಾತಿಗೆ ಒಂದು ಚಪ್ಪಾಳೆ ಬರಲಿ. ಸೊ he is the most senior faculty in Dharwad. Almost 36 years he has been in the field of education. He taught, he is basically B in mechanical, and I think he worked as a lecturer. Later on he started institution. The institution name was Ashati. The institute name was Haji Sir ಅವರ ಇನ್ಸ್ಟಿಟ್ಯೂಟ್ ಹೆಸರು ಏನಿತ್ತು, ಆಶಾದೀಪ್ ಅಂತಿತ್ತು. he taught more than maybe 10,000 ಸ್ಟೂಡೆಂಟ್ಸ್, ಡಿಪ್ಲೊಮಾ ಹೋಲ್ಡರ್ಸ್ಗೆ ಹೋಗಲಿಕ್ಕೆ ಏನು CET ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಆ ಒಂದು ಕ್ಲಾಸಸ್ ನಡೆಸ್ತಾ ಇದ್ರು. he helped more than 10,000 ಸ್ಟೂಡೆಂಟ್ಸ್. ನನ್ನ ಪ್ರಕಾರ ಇನ್ನೂ ಜಾಸ್ತಿ ಆಗಿರ್ಬೋದು, ಇಲ್ಲ ಅಂತೇಳಿ. ಬಟ್ ದ ಥಿಂಗ್ ಈಸ್ he shifted to Bangalore. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ he closed there. ಲೇಟರ್ ಆನ್ ಅವ್ರಿಗೆ ಕಂಟಿನ್ಯೂ ಮಾಡಲಿಕ್ಕೆ ಆಸೆ ಆಗಲಿಲ್ಲ, ಯಾಕಂದರೆ ಇಟ್ಸ್ ಅ ಏಜ್ ಫ್ಯಾಕ್ಟರ್ ಆಲ್ಸೋ. ಸೊ ಹೀಗಾಗಿ ನಾನು ಸರ್ಗೆ ವೆಲ್ಕಮ್ ಮಾಡಿ ನಮ್ಮ ಈ ಒಂದು ಸಂಸ್ಥೆ ಬೆನ್ನೆಲುಬಾಗಿ ನಿಂತ್ಕೊಳ್ಳಿ ಸರ್, ನಿಮ್ಮ ಆಸೆನ ನಾವು ಈಡೇರಿಸೋಣ, ಎಲ್ಲರೂ ಸೇರಿ ಈಡೇರಿಸೋಣ ಅಂತೇಳಿ ಅವರಿಗೆ ನಾನು ನಮ್ಮ ಈ ಒಂದು ಸಂಸ್ಥೆ, ಈ ಒಂದು ಫ್ಯಾಮಿಲಿ ಅಲ್ಲಿ ನಾನು ಸರ್ ರಿಕ್ವೆಸ್ಟ್ ಮಾಡಿಕೊಂಡೆ. ಖಂಡಿತ. ಸೊ ಒನ್ಸ್ ಅಗೇನ್ ಗುಡ್ ಆಫ್ಟರ್ನೂನ್ ಆಲ್ ಆಫ್ ಯು. ಅಫ್ಕೋರ್ಸ್ ಇವತ್ತು ಇಲ್ಲಿ ವೇದಿಕೆ ಮೇಲೆ ನೀವು ನೋಡಿದ ಹಾಗೆ ಘಟಾನುಘಟಿಗಳನ್ನು ನೀವು ನೋಡ್ತಾ ಇದ್ದೀವಿ ಇವತ್ತು. ಅಫ್ಕೋರ್ಸ್ ಮೊದಲಿಗೆ ಅಡ್ವೊಕೇಟ್ ಗೀತಾ ತಾವಾಚಿ, ಶಿ ಈಸ್ ಅನ್ ಅಡ್ವೊಕೇಟ್ ಆ್ಯಂಡ್ ಹರ್ ಹಸ್ಬೆಂಡ್ ಇಸ್ ಆಲ್ಸೋ ಅನ್ ಅಡ್ವೊಕೇಟ್ ಆ್ಯಂಡ್ ಹರ್ ಹಸ್ಬೆಂಡ್ ಇಸ್ ಮೈ ಫ್ರೆಂಡ್, ನೋ ಡೌಟ್. ಆ್ಯಂಡ್ ಅಫ್ಕೋರ್ಸ್ ಶಿ ಈಸ್ ಪ್ರೆಸಿಡೆಂಟ್ ಆಫ್ ಗ್ಯಾರಂಟಿ ಸ್ಕೀಮ್ ಆಫ್ ಕರ್ನಾಟಕ ಗೌರ್ಮೆಂಟ್. ಏನು ಗ್ಯಾರಂಟಿ ಸ್ಕೀಮ್ ಕೊಟ್ಟಿದ್ದಾರೆ ಅದರ ಒಂದು ಪ್ರೆಸಿಡೆಂಟ್ ಇದ್ದಾರೆ ಧಾರವಾಡ ಡಿಸ್ಟ್ರಿಕ್ಟಲ್ಲಿ. ಅದು ಓಡಾಡಿ ಅಲ್ಲಿ ಎಲ್ಲೆಲ್ಲಿ ಏನೇನು ಸಮಸ್ಯೆ ಆಗಿದೆ ಅದನ್ನು ನೋಡ್ತಾ ಇದ್ದಾರೆ. ಸೋಷಿಯಲ್ ವರ್ಕ್, ಶಿ ಈಸ್ ಎ ಗುಡ್ ಸೋಷಿಯಲ್ ವರ್ಕ್, ನೋ ಡೌಟ್. ಆ್ಯಂಡ್ ಅಫ್ಕೋರ್ಸ್ ಶಿ ಗೇವ್ ಅ ವೆರಿ ಗುಡ್ ಇಂಪ್ರೆಸಿವ್ ಸ್ಪೀಚ್. ಥ್ಯಾಂಕ್ ಯು ಗೀತಾ ಮೇಡಮ್. ಬಿಕಾಸ್ ಆಫ್ ಡ್ಯೂ ಟು ಸಮ್ ಅರ್ಜೆಂಟ್ ವರ್ಕ್ ಶಿ ಲೆಫ್ಟ್ ಅರ್ಲಿ. ಲೇಟರ್ ಆನ್ ಸರ್ ವೆಲ್ಕಮ್ our Bade Miyan sir. No doubt, I have been watching Bade Miyan sir almost maybe 15 years. ಒಂದು 15 ವರ್ಷದಿಂದ ನಾನು ಸರ್ ನೋಡ್ತಾ ಇದ್ದೀನಿ. ಕಾಂಪಿಟೇಟಿವ್ ಜಗತ್ತು, ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ರಿ ಅವ್ರಿಗೆ ಬಡೆ ಮೇಯವರು ಭಾಳ ಪರಿಚಿತರು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅವರು ಇಂಗ್ಲೀಷ್ ಸ್ಪೀಕಿಂಗ್ ಬಂದಿಲ್ಲ, ಅವ್ರದ್ದು ಏನಿದ್ರು ಪ್ಯಾಷನ್ನು ಜೋಗ್ರಫಿ, ನನ್ನ ಪ್ಯಾಷನ್ನು ಇಂಗ್ಲೀಷ್. ಓಕೆ, ಯಾವ ಪ್ಯಾಷನಲ್ಲಿ ಯಾವ್ದು ನಮಗೆ ಪ್ಯಾಷನ್ ಇದೆ ಆ ಪ್ಯಾಷನನ್ನು ನಾವು ಕಂಟಿನ್ಯೂ ಮಾಡಿದ್ರೆ ಮಾತ್ರ ಸಕ್ಸಸ್ ಆಗ್ತೀವಿ ಅನ್ನೋದು ಇದು ಒಂದು ಉದಾಹರಣೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ವೆನ್ ಎವರ್ ವಿ ಹ್ಯಾವ್ ಅ ಪ್ಯಾಷನ್, ಅಫ್ಕೋರ್ಸ್ Bade Miyan sir has a passion of geography. He is a famous in that subject. And my passion is English and of course public speaking. So no doubt, as you know that this institution has been started in the year of 1999. We have been teaching English and of course stage courage or public speaking since 1999, and of course we have been teaching computer also. So it is purely what I can say that it is purely government job, it is job oriented course. Okay, so ಇಲ್ಲಿ ವಿಶೇಷವಾಗಿ ನಾನು ಹೇಳಲಿಕ್ಕೆ ಬಯಸೋದೇನಪ್ಪ ಅಂದರೆ, ಕಾಂಪಿಟೇಟಿವ್ ಓದಿದಾಗ ಓದ್ಬೋದು, ಖಂಡಿತ ಓದ್ರಿ, ನೋ ಡೌಟ್. ಬಟ್ ಅದ್ರ ಜೊತೆಗೆ ಒಂದು ಪ್ಯಾರಲಲ್ ಒಂದು ಲೈನನ್ನು ನಾವು ಮಾಡ್ಕೋಬೇಕಾಗಿದೆ. ಈಗಿನ ಒಂದು ಪರಿಸ್ಥಿತಿಯಲ್ಲಿ ವಿ ಶುಡ್ ಹ್ಯಾವ್ ಒನ್ ಮೋರ್ ಪ್ಯಾರಲಲ್ ಲೈನ್. ಅಂದರೆ ಏನು, ಕಾಂಪಿಟೇಟಿವ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗಿದೆ ಸರ್. ಕಾಂಪಿಟೇಟಿವ್ ಅಲ್ಲಿ ಏನಾಗಿದೆ ಹೇಳಿ, ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಈಗ ನೀವು ಬಹುಶಃ ನೋಡ್ತಾ ಇರ್ಬೋದು, ಪೇಪರೆಲ್ಲ ಕಾಲ್ಫಾರ್ಮ್ ಮಾಡಿರ್ತಾರೆ, KS, ಅಫ್ಕೋರ್ಸ್ PSI, ಪೊಲೀಸು. ಪ್ಲೀಸ್ ಲಿಸನ್ ಕೇರ್ಫುಲಿ ಬಾಯ್ಸ್. ಹಶು ಆಗ್ತಾ ಇದೆಯಾ? ಆರ್ ಯು ಫೀಲಿಂಗ್ ಹಂಗ್ರಿ? ಹಾಂ, shall we close? Shall we wind up? ಹಾಂ, ಅಲ್ಲ ಈಗ ನೋಡಿ ಸರ್ ಹೇಳಿದರು 8 ತಾಸು ನಿದ್ದೆ ಮಾಡಬೇಕು, 8 ತಾಸು ಹೇಳಿ
ಸ್ಕೂಲ್ಗೆ ಹೋಗ್ಬೇಕು, 8 ತಾಸು ಅಭ್ಯಾಸ ಮಾಡ್ಬೇಕಂತೇಳಿ. ಇವ್ರು 14 ತಾಸು ಊಟ ಮಾಡ್ತಾರೆ. 8 ತಾಸು ಊಟ ಮಾಡ್ರಿ ಅಥವಾ 1 ತಾಸು ಊಟ ಮಾಡ್ರಿ, ಇಲ್ಲ ಸರ್ ನಾವು 8 ತಾಸು ಊಟ ಮಾಡ್ತೀವಿ ಅನ್ನೋ ಲೆಕ್ಕದಲ್ಲಿ ಕೂತ್ಕೊಂಡಿದ್ದಾರೆ ಎಲ್ಲರೂ. ಅಂದರೆ ಸರ್ ಹೇಳಿದ ಅಪೋಸಿಟ್ ಮಾಡ್ತಾ ಇದ್ದಾರೆ. ಓಕೆ ಫೈನ್. ನೋಡಿ, ಬಹುಶಃ ನಿಮಗೆ ಈಗ ಇದರ ಮಹತ್ವ ಅನಿಸಕ್ಕಿಲ್ಲ. ದರ್ ಇಸ್ ನೋ ಇಂಪಾರ್ಟೆನ್ಸ್ ಆಫ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಆ್ಯಂಡ್ ದೇರ್ ಇಸ್ ನೋ ಇಂಪಾರ್ಟೆನ್ಸ್ ಆಫ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಓಕೆ, ಇವತ್ತು ಈ ಒಂದು ಏನು ಸ್ಟೇಜ್ ಇದೆ, ಇದು ನಿಮ್ಮ ಲೈಫ್ ಚೇಂಜ್ ಮಾಡುವಂಥ ಸ್ಟೇಜ್. ಇಟ್ ಚೇಂಜಸ್ ಯುವರ್ ಲೈಫ್. ಓಕೆ, ಸೊ ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ವಾಂಟ್. ಐ ಡೋಂಟ್ ಟೇಕ್ ಮಚ್ ಟೈಮ್. ನಾನೊಂದು ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಾನು ಬಡೆ ಮೇಯರ್ ಸರ್ ಬಗ್ಗೆ ಒಂದು 2 ಮಾತುಗಳನ್ನ ಹೇಳಲಿಕ್ಕೆ ಬಯಸಿದ್ದೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಯಾರ್ಯಾರಿಗೆ ಜಾಗ್ರಫಿ ಬಗ್ಗೆ ಹೆಚ್ಚಿನ ಒಂದು ನಾಲೆಜ್ ಬೇಕಾಗಿದೆ, ಯಾರ್ಯಾರಿಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಟೆಂಡ್ ಮಾಡಬೇಕು, ನಾಲೆಜ್ ತೊಗೋಬೇಕು ಅನ್ನೋರು ಇವತ್ತೇ ಜಾಗ್ರಫಿ ಸರ್ ಅಥವಾ ಬಡೆ ಮೇಯರ್ ಸರ್ ಅವರ ಪುಸ್ತಕವನ್ನು ಖರೀದಿ ಮಾಡಿ. ಪ್ಲೀಸ್ ಪರ್ಚೇಸ್ ದ ಬುಕ್ ಆಫ್ ಜಾಗ್ರಫಿ ಬಡೆ ಮೇಯರ್ ಸರ್ ಅಂತ ಹೇಳಿದ್ರೆ ಯಾವ ಪುಸ್ತಕದ ಅಂಗಡಿಯಲ್ಲೂ ಎಲ್ಲ ಕಡೆಯೂ ಸಿಗುತ್ತೆ. ಅಥವಾ ನಿಮಗೆ ಅಲ್ಲಿ ಹೋಗೋಕ್ಕಾಗಲಿಕ್ಕೆ ಸರ್ ನಿಮಗೆ ಪ್ರೊವೈಡ್ ಮಾಡ್ತಾರೆ. ಯಾಕೆಂದರೆ ಭಾಳಷ್ಟು ಇನ್ಫಾರ್ಮೇಷನ್ ಇದೆ ಅದರಲ್ಲಿ. ಇಟ್ ಈಸ್ ಹೈಸ್ಕೂಲ್ ಲೆವೆಲ್ ಇದೆ, ಕಾಲೇಜ್ ಲೆವೆಲ್ ಇದೆ, ಅಫ್ಕೋರ್ಸ್ ಕಾಂಪಿಟೇಟಿವ್ ಲೆವೆಲ್ ಇದೆ. ಪ್ರತಿಯೊಂದಕ್ಕೂ ಹೆಲ್ಪ್ ಆಗುವಂಥ ಒಂದು ವಿಷಯ ಏನಪ್ಪ ಅಂದರೆ ಜಾಗ್ರಫಿ. ಸರ್ ಹೇಳಿದ್ರು. ಸೊ ಇದಕ್ಕೆ ಏನು ಹೇಳ್ತೀವಿ ಹೇಳಿ? ಹಾಂ, ಇದು ಪಾಮ್ ಆಯಿತು. ಇದೇನು ಫಿಂಗರ್? ಮತ್ತೇನು ಹೇಳ್ತೀವಿ? ಹಿಂಗಂದ್ರೆ ಏನು? ಹಾಂ, 10 ಅಲ್ಲ. ಇದು 10 ಅಲ್ಲ. ಇದು ಹಿಸ್ಟ್ರಿ, ಇದು ಜಾಗ್ರಫಿ, ಇದು ಮೆಂಟಲ್ ಅಬಿಲಿಟಿ, ಇದು ಸೈನ್ಸು, ಇದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇದು ಕರೆಂಟ್ ಅಫೇರ್ಸು, ಇದು GK, ಇದು ಇಂಗ್ಲೀಷು, ಇದು ಕನ್ನಡ, ಇದು ಮೆಂಟಲ್. ಅಫ್ಕೋರ್ಸ್ ಸೈನ್ಸ್ ಆ್ಯಂಡ್ ಎನ್ವೈರನ್ಮೆಂಟಲ್ ಸೈನ್ಸ್. ಇದಕ್ಕೆ ನಾವು 10 ಅನ್ನಂಗಿಲ್ಲ. ಈ 10 ಸಬ್ಜೆಕ್ಟನ್ನು ಓದಲೇಬೇಕು ಅಂತ ನಿಮ್ಗೆ ಸರ್ ಹೇಳಿದ್ದಾರೆ. ನೆನಪಿದ್ದೀರಾ? ಎಷ್ಟು ಓದಬೇಕು? 10 ಸಬ್ಜೆಕ್ಟನ್ನು ಓದಿದ್ರೆ ಮಾತ್ರ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗಲಿಕ್ಕೆ ಸಾಧ್ಯ. ಅದು ಈಗಲಿಂದ ನೀವು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಫ್ಕೋರ್ಸ್ PUC ಆ ಡಿಗ್ರಿ ಮುಗಿಯೋದ್ರೊಳಗಡೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಪಾಸ್ ಆಗೋದು ಏನೂ ಡೌಟ್ ಇಲ್ಲ. ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ, ಇನ್ನೇನು ಬರ್ತಾ ಇದ್ದಾರೆ, ಅವರು ಡಿಗ್ರಿ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಬಂದು 4 ವರ್ಷ ಕುಂಭಕರ್ಣ ಹೇಳಿದ್ರ. ಕುಂಭಕರ್ಣ ಮತ್ತೆ ಇನ್ನೊಂದು ಯಾವ್ದು ಹೇಳ್ತಾರೆ? ಬಕಾಸುರ. ಕುಂಭಕರ್ಣ ಮತ್ತೆ ಬಕಾಸುರನಾಗಿ 4 ವರ್ಷ ಕಳೆದು 4 ವರ್ಷ ಅವ್ರು ಪ್ರಯತ್ನ ಮಾಡಿದ್ರೆ ಅವ್ರು ಏನ್ ಬಾಲ್ ಆಗುತ್ತೆ. ಆಮೇಲೆ ಅವರು ಮದುವೆ ಆಗುವುದಿಲ್ಲ. ಸಂಸಾರ ಅವರನ್ನು ಏನು ಈ ಕಡೆ ಧಾರವಾಡಕ್ಕೆ ಹೋಗಿಲ್ಲ, ಈ ಕಡೆ ಮನೆಗೂ ಹೋಗಿಲ್ಲ. ಪರಿಸ್ಥಿತಿ ಅಧೋಮಯ. ನನ್ನ ಕಡೆ ಬರ್ತಾರ, ಸರ್ ನನ್ಗೆ ಊರಿಗೆ ಹೋಗಕ್ಕೆ ಮನಸ್ಸಿಲ್ಲ ಸರ್, ನೀವೇ ಏನೋ ಜಾಬ್ ಬಂದ್ಬಿಡ್ರಿ. ಸೊ ನೀವು ಜಾಬ್ ಹುಡುಕಾಗಬಾರ್ದು, ನಿಮಗೆ ಜಾಬ್ ಹುಡುಕಬೇಕು. ಅದು ನಿಮ್ಮ ಕೈಯಲ್ಲಿದೆ. ಇಟ್ ಈಸ್ ಇನ್ ಯುವರ್ ಹ್ಯಾಂಡ್ ಮೈ ಡಿಯರ್ ಫ್ರೆಂಡ್ಸ್. ಸೊ ನೋ ಡೌಟ್ ಸರ್ ಹ್ಯಾಸ್ ಗಿವನ್ ಮಿ ಲಾಟ್ ಆಫ್ ಇನ್ಫಾರ್ಮೇಷನ್. ಅಫ್ಕೋರ್ಸ್ ಸರ್ ಬಗ್ಗೆ ಹೇಳಬೇಕಂದ್ರೆ ಅವ್ರು 10 ತಾಸು ಹೆಂಗೆ ನಿಂತು ಮಾತಾಡಿದ್ರೆ ಹಾಗೆ 10 ತಾಸು ಜಾಗ್ರಫಿ ಕ್ಲಾಸ್ ಮಾಡಿದ್ದಾರೆ. 10 hours ಎವ್ರಿ ಡೇ. ಆಲ್ಮೋಸ್ಟ್ 20 years, 25 ವರ್ಷದಿಂದ ಈ ಜಾಗ್ರಫಿಯನ್ನು ಕಲಿಸ್ತಾ ಇದ್ದಾರೆ. 10 ತಾಸು ಎವ್ರಿ ಡೇ 10 years. ಸೊ ದಯವಿಟ್ಟು ನಿಮಗೇನು ಡೌಟ್ಸ್ ಇದೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಈಗ ಕೇಳ್ಬೋದು. ಸರ್ ಇದೇ ಇದ್ದಾರೆ, ಅವ್ರು ಸಿಗೋದು ಭಾಳ ಕಷ್ಟ. ಇವತ್ತು ಭಾಳ ನಾವು ವಿ ಆರ್ ಆಲ್ ಲಕ್ಕಿ that we got him today. Otherwise he can't receive phone also. Once he enter into the classroom, he will be busy till 9. 8 ಗಂಟೆವರೆಗೆ ಕ್ಲಾಸ್ ಮಾಡ್ತಾರೆ. ಬೆಳಿಗ್ಗೆ 6 ಗಂಟೆಯಿಂದ 8, 8ರಿಂದ 10, 10ರಿಂದ 12, ಓಕೆ 12ರಿಂದ 2, 2ರಿಂದ 3 ಲಂಚ್, ಮತ್ತು 3ರಿಂದ 5. ಈಗ ರಾತ್ರಿ 11 ಗಂಟೆವರೆಗೆ 8 ಗಂಟೆವರೆಗೂ ಕ್ಲಾಸಸ್ ಮಾಡಿದಂಥ ಒಂದು ಉದಾಹರಣೆಗಳಿದ್ದಾವೆ. ಸೊ ಅವ್ರ ಬಗ್ಗೆ ನನ್ನಲ್ಲಿ there are no words to speak or tell about Bade Miyan sir. No doubt, thank you very much sir for your wonderful time. Spent your valuable time with us. And same time, no doubt, my dear wife Jairunisa is here. Of course, she has come late. ಅವರು ಇಲ್ಲಿರ್ಬೇಕು, ಅಲ್ಲಿರಬಾರ್ದು. ಯಾಕಂದರೆ ನನಗೆ ಅವ್ರು ಮ್ಯಾನೇಜ್ ಮಾಡ್ತಾರೆ ಅಂದರೆ ಅವ್ರು ಇಲ್ಲೇ ಇರಬೇಕು. ಆಮೇಲೆ
ನಾನು ಇನ್ಸ್ಟಿಟ್ಯೂಟ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಹೇಳಿ, ನಾನು ಇನ್ಸ್ಟಿಟ್ಯೂಟ್ ಮ್ಯಾನೇಜ್ ಮಾಡ್ತಾ ಇದ್ದೀನಿ, ನನಗೆ ಅವ್ರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಹಂಗೆ ಅವ್ರು ಇಲ್ಲಿರ್ಬೇಕು, ಅಲ್ಲಿರ್ಬೇಕು, ಎಲ್ಲಿರ್ಬೇಕು, ಇಲ್ಲಿರ್ಬೇಕು. ಅದಕ್ಕೆ ಮೇಡಮ್ ಅವರು ಕಲಿಸಿದೆ. ಸೊ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ರಶೀದಾ ಮೇಡಮ್ ಟು ಫೆಲಿಸಿಟೇಟ್ ಮೇಡಮ್.